ಇಂದು ನಿರ್ಧಾರ ಆಗುತ್ತಾ ರಾಜೀವ್ ಗೌಡ ಭವಿಷ್ಯ? ಪೌರಾಯುಕ್ತಕ್ಕೆ ಮನ ಬಂದಂತೆ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ತಲೆಮರೆಸಿಕೊಂಡಿದ್ರು. ಅದಾದ ನಂತರ 10-12 ದಿನಗಳ ನಂತರ ಪೊಲೀಸರಿಗೆ ಸಿಕ್ಕ ಮೇಲೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈಗ ಮತ್ತೆ ಇಂದು ಕೂಡ ಹೋಗಿದ್ದಾರೆ ಕೋರ್ಟ್. ಇವತ್ತೇನಾಗುತ್ತೆ? ರಾಜೀವ್ ಗೌಡಗೆ ಜೈಲ ಅಥವಾ ಬೇಲ? ಈ ಒಂದು ಪ್ರಶ್ನೆ ಇದೆ. ಮಂಗಳೂರಿನಲ್ಲಿ ಸ್ಥಳ ಮಹಜರು ಮುಗಿಸಿ ಬರುವಂತಹ ನಿರೀಕ್ಷೆ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಈ ಘಟನೆ ಏನಾಗಬಹುದು ಅಂತ ಹೇಳಿ. 2ರಿಂದ 3 ಸಲ ವಾದ ಮಂಡಿಸಿದ್ದಾರೆ ಹಿರಿಯ ವಕೀಲರಾದಂತಹ ವಿವೇಕ್ ಸುಬ್ಬಾರೆಡ್ಡಿ. ರಾಜೀವ್ ಗೌಡ ಪರವಾಗಿ ವಿವೇಕ್ ಸುಬ್ಬಾರೆಡ್ಡಿ ಅವರು ವಾದ ಮಾಡಿರುವಂಥದ್ದು JMFC ನ್ಯಾಯಾಲಯಕ್ಕೆ ಅಂತೂ ಇಂದು ಸಹ ಹಾಜರಾಗ್ತಾ ಇದ್ರು. ಈ ಹಿಂದೆ ಕೂಡ ಹಾಜರಾಗಿತ್ತು. ಸುಕನ್ಯಾ ನ್ಯಾಯಮೂರ್ತಿ ಏನಿದ್ದಾರೆ ಅವರ ಪೀಠದಲ್ಲಿ ರಾಜೀವ್ ಗೌಡ ಭವಿಷ್ಯ ನಿರ್ಧಾರ ಆಗುತ್ತೆ. ಏನಾಗಬಹುದು ಅಂತ ಇಲ್ಲಿ. ಜೈಲಿಗೆ ಹೋಗಿ ಅಂತಾರೋ, ಮಾಡಿದ ತಪ್ಪಿಗೆ ಇಲ್ಲ ಬೇಲ್ ಕೊಡ್ತಾರೋ, ಒಬ್ಬ KS ಅಧಿಕಾರಿಗೆ, ಮಹಿಳಾ ಅಧಿಕಾರಿಗೆ, ಪೌರಾಯುಕ್ತಗೆ, ಶಿಡ್ಲಘಟ್ಟದ ಪೌರಾಯುಕ್ತ ಏನಿದ್ದಾರೆ ಅಮೃತಾ ಗೌಡ ಅವರಿಗೆ ಬ್ಯಾನರ್ ವಿಚಾರವಾಗಿ ಮನವಂದಂತೆ ಮಾತನಾಡಿದ್ರು. ಫೋನ್ ಕರೆ ಮಾಡಿ ನಿನಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿಲಿ ಓಡಿಸ್ತೀನಿ, ಅದು ಇದು ಅಂತ ಹೆಂಗೆ ಬೇಕಾರಂಗೆ ದರ್ಪದಿಂದ ಮಾತಾಡಿದ್ದ. ಅದಾದಮೇಲೆ ಅದು ಮಾತಾಡಿದ್ದು ಎಷ್ಟು ತಪ್ಪು ಅನ್ನೋದು ಆತನಿಗೆ ಅರಿವಿರಲಿಲ್ಲ. ಈ ವಿಚಾರ ಯಾವಾಗ ದೊಡ್ಡ ಮಟ್ಟಕ್ಕೆ ಹೋಯಿತು, ಎಲ್ಲ ಮಾಧ್ಯಮಗಳಲ್ಲಿ ಬಂತು, ಆಗ ಅದರ ಗಂಭೀರತೆಯನ್ನು ಅರಿತುಕೊಂಡು ಇಲ್ಲಿದ್ದರೆ ನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಎಸ್ಕೇಪ್ ಆಗಿಬಿಟ್ಟಿದ್ದ. ಬೇರೆ ಕಡೆ ಒಂದು 10-12 ದಿನ ತಲೆಮರೆಸ್ಕೊಂಡಿದ್ದ. ಆತನ ಹೆಂಗೋ ಒಂದು ಮಾಡಿ ಪೊಲೀಸರು ಹುಡ್ಕೊಂಡು ಟ್ರ್ಯಾಕ್ ಮಾಡಿ ಆತನ ಫಾಸ್ಟ್ಯಾಗು, ಮೊಬೈಲ್ ನೆಟ್ವರ್ಕು ಅದೆಲ್ಲವನ್ನು ಟ್ರ್ಯಾಕ್ ಮಾಡಿ ಹೋಗಿ ಹಿಡ್ಕೊಂಡು ಬಂದರು. ಆತ ಎಲ್ಲಿ ಬಚ್ಚಿಟ್ಕೊಂಡಿದ್ದ, ಆತ ಬಚ್ಚಿಟ್ಕೊಳ್ಳೋಕ್ಕೆ ಯಾರು ಸಹಾಯ ಮಾಡಿದರು ಅವರನ್ನು ಕೂಡ ಹಿಡ್ಕೊಂಡು ಬಂದರು. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಬಂದರು ಪೊಲೀಸರು. ಕೋರ್ಟ್ಗೆ ಕರ್ಕೊಂಡು ಬಂದರೆ ಈ ಹಿಂದೆ ಕೂಡ ಇವತ್ತು ಕೂಡ ಕೋರ್ಟಿಗೆ ಕರ್ಕೊಂಬಂದಿದ್ದಾರೆ. ಇವತ್ತು ಏನಾಗುತ್ತೆ, ಕೋರ್ಟ್ ಏನು ಹೇಳುತ್ತೆ ಇವರ ವರ್ತನೆಗೆ? ಒಬ್ಬ ಅಧಿಕಾರಿಗೆ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನುವಂತಹ ಪರಿಜ್ಞಾನ ಸ್ವಲ್ಪವೂ ಕೂಡ ಇರಲಿಲ್ಲ. ಆ ಆಡಿಯೋವನ್ನು ಕೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅದಾದ ನಂತರ ಏನೋ ದೊಡ್ಡ ಮಾತುಗಳನ್ನು ಆಡಿದರು. ಏನು ಅಂತಂದರೆ, ಗೊತ್ತಿಲ್ಲದೆ ಆಗ್ಬಿಡ್ತು ಕ್ಷಮಿಸ್ಬಿಡಿ ಅಂತ ವಿಡಿಯೋ ಮಾಡಿಬಿಟ್ರು. ಸಹೋದರಿ ಅಂತ ಹೇಳಿದರು. ನಾನು ಆ ರೀತಿಯಾಗಿ ಮಾತನಾಡಲಿಲ್ಲ, ಬೇರೆ ರೀತಿಯಾಗಿ ಮಾತನಾಡಿದೆ, ನಿಮಗೆ ನೋವಾಗದೆ ಶ್ರಮಿಸಿ ಅಂತ ಹೇಳಿ ಕೇಳ್ಕೊಂಡ್ರು. ಹೀಗಿರುವಾಗ ಇಂದು ಏನಾಗುತ್ತೆ? ರಾಜೀವ್ ಗೌಡ ಪರವಾಗಿ ಸುಬ್ಬಾರೆಡ್ಡಿ ಏನಿದ್ದಾರೆ ವಕೀಲರು, ಅವರು ವಾದವನ್ನು ಮಾಡಿದ್ದಾರೆ. ವಿವೇಕ್ ಸುಬ್ಬಾರೆಡ್ಡಿ ಅವರು JMFC ನ್ಯಾಯಾಲಯಂತೆ ಇವತ್ತು ಕೂಡ ಹಾಜರಾಗಿದ್ದಾರೆ. ಕೋರ್ಟ್ ಪೀಠ ಏನು ಹೇಳುತ್ತೆ? ಸುಕನ್ಯಾ ಅವರು ಇರುವಂಥ ನ್ಯಾಯಮೂರ್ತಿ ಪೀಠ ರಾಜೀವ್ ಗೌಡ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಏನಾಗುತ್ತೆ ಅನ್ನೋದು ಎಲ್ಲರಲ್ಲೂ ಕೂಡ ಕುತೂಹಲ ಹೆಚ್ಚಾಗಿದೆ ಈಗ. ಇರಿ ಸರ್, ರಾಜೀವ್ ಗೌಡ ಸರ್ ಇನ್ನೊಬ್ಬ ವಿಷಯ ಇದೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.